ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಒಣಗಿದ ಮೀನು ಮತ್ತು ಆಲೂಗೆಡ್ಡೆ, ಟೊಮ್ಯಾಟೊ ಇದಿಷ್ಟು ಇಟ್ಕೊಂಡು ಒಂದು ಸಿಂಪಲಾಗಿ ಸುಕ್ಕ ಹೇಗೆ ಮಾಡೋದು ಅಂತ ಇವತ್ತು ನೋಡೋಣ. ಮೊದಲಿಗೆ ಆಲೂಗೆಡ್ಡೆನೆಲ್ಲ ಕಟ್ ಮಾಡ್ಕೊಳ್ಳೋಣ. ಟೊಮ್ಯಾಟೊನೆಲ್ಲ ಮೊದಲಿಗೆ ಟೊಮೆಟೊ ಮತ್ತು ಆಲೂಗೆಡ್ಡೆನ ಬೇಯಿಸ್ಕೊಳ್ಳೋಣ. ನಾನು ಕುಕ್ಕರ್ಗೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಒಂದು 2 ಸ್ಪೂನ್ ತೆಂಗಿನ ಎಣ್ಣೆನೇ ಯೂಸ್ ಮಾಡ್ತಾ ಇದ್ದೀನಿ ನಾನು. ಅದಕ್ಕೆ ತುಂಬ ಮಸಾಲೆ ಎಲ್ಲ ಬೇಡ, ಲೈಟಾಗಿ ಏನು ನಮ್ಮ ಹತ್ರ ಇದೆ ಅದರಲ್ಲೇ ಮಾಡ್ಬೋದು. ಸ್ವಲ್ಪ ಸಾಸಿವೆ, ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಆದಮೇಲೆ ನಾವು ಆಲೂಗೆಡ್ಡೆನ ಹಾಕ್ಕೊಳ್ಳೋಣ. ಕಂಪ್ಲೀಟ್ ಬೇಯಬೇಕು ಅಂತಿಲ್ಲ. ಇವಾಗ ಆಲೂಗೆಡ್ಡೆ ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಿಶಿನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಕಪ್ ನೀರಿಗೆ ಹಾಕ್ಬಿಟ್ಟು ಇದನ್ನು 1-2 ವಿಷಲು ಕೂಗಿಸೋಣ. ಉಪ್ಪು ಜಾಸ್ತಿ ಹಾಕಬೇಡಿ, ಯಾಕೆಂದರೆ ಈ ಮೀನಲ್ಲಿ ಉಪ್ಪಿರುತ್ತೆ, ಹಂಗಾಗಿ ಸ್ವಲ್ಪ ನೀರು ಹಾಕೋಣ. ಸ್ವಲ್ಪ ಗೊಜ್ಜು ಥರ ಮಾಡ್ಬೋದು. ನಾನೊಂದು 2 ವಿಷಲ್ ಮಾಡ್ಕೊತಾ ಇದ್ದೀನಿ. ಮೀನನ್ನು ನಾವು ಬಿಸಿನೀರಲ್ಲಿ ಸ್ವಲ್ಪ ಕುದಿಸಿ, ಸ್ವಲ್ಪ ಬಿಸಿ ಮಾಡಿ ಆಮೇಲೆ ಅದನ್ನು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಬಿಸಿನೀರಿಂದ ತೆಗೆದು ಸ್ವಲ್ಪ ಮೀನನ್ನ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಅದರ ಇದು ಅಷ್ಟು ಎಲ್ಲರೂ ಗೊತ್ತಿದೆಯಾ ಅಂತ ಗೊತ್ತಿಲ್ಲ, ಇದು ಕ್ಲೀನಿಂಗ್. ಜಸ್ಟ್ ಇದ್ರ ತಲೆ ಮತ್ತು ಇಲ್ಲಿ ಸ್ವಲ್ಪ ಇಲ್ಲಿ ನೋಡಿ ಕಪ್ಪು ಹಿಂಗೆ ಕಾಣಿಸುತ್ತಲ್ಲ, ಅದನ್ನು ತೆಗೆದ್ರೆ ಸಾಕು. ಅಷ್ಟೇ ಬರುತ್ತೆ. ಅದು ಕ್ಲೀನ್ ಮಾಡ್ಕೊಂಡಿದ್ದೀನಿ. ನಾವು ಇವಾಗ ಇದನ್ನು ಸಪ್ರೇಟಾಗಿ ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ. ತೆಂಗಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಮೀನನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಿಶಿನ ಹಾಕೋಣ. ಸ್ವಲ್ಪ ಫ್ರೈ ಮಾಡಿ. ಒಂದು 5 ನಿಮಿಷ ಈ ಥರನೇ ಸ್ವಲ್ಪ ಅದನ್ನು ಫ್ರೈ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಸಾಫ್ಟ್ ಮಾಡ್ಕೋಬೋದು ಬೇಕಿದ್ದರೆ. ನಾನಿವಾಗ ಇದಕ್ಕೆ ಸ್ವಲ್ಪ ಲಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಸ್ವಲ್ಪ ಹುಳಿ ಖಾರ ಥರ ಚೆನ್ನಾಗಿರುತ್ತೆ ಇದು. ಆಲ್ಮೋಸ್ಟ್ ಆಗಿದೆ. ಬೇಯಿಸ್ಕೊಂಡಿರೋಂಥ ಆಲೂಗೆಡ್ಡೆ ಮತ್ತು ಟೊಮ್ಯಾಟೊನ ಇದಕ್ಕೆ ಹಾಕ್ಕೊಳ್ಳೋಣ. ಇವಾಗ ಇದನ್ನ ಹೀಗೆ ಸ್ವಲ್ಪ ಕುದಿಯಕ್ಕೆ ಬಿಡಬೇಕು. ಒಂದು 3-4 ನಿಮಿಷ ಇದು ಈ ಥರ ಬಿಸಿ ಆದರೆ ಸಾಕು. ರೆಡಿಯಾಗಿದೆ. ಇವಾಗ ಕರೆಕ್ಟಾಗಿ ಗ್ರೇವಿ ಆಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಇದಾಗಿದೆ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಗೆ ಇದೇ ಥರ ಸೇಮ್ ಮೀನಿಂದ ರೆಸಿಪಿ ಗೊತ್ತಿದ್ರೆ ಶೇರ್ ಮಾಡಿ. ಥ್ಯಾಂಕ್ ಯು.